ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವೇನಾದರೂ ನಿಮ್ಮ ಫೋನ್ ಕಳ್ಕೊಂಡಿದ್ರೆ ಯಾವ ಥರ ಅದನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೆಕ್ಸ್ಟ್ ಅದನ್ನ ನೀವು ಮತ್ತೆ ರಿಟರ್ನ್ ತಗೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರು. ಆ್ಯಂಡ್ ಆಲ್ಸೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ವಿಷಯ ಏನಪ್ಪ ಅಂದರೆ, ನಿಮ್ಮ ಹತ್ರ ಫೋನ್ ಇತ್ತು, ಕಳೆದೋಯ್ತು. ಸೊ ಅದನ್ನ ಯಾವ ಥರ ನೀವು ಅದನ್ನ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಅದ್ರ ನೆಕ್ಸ್ಟು ನೀವೇನು ಪ್ರೊಸೀಜರ್ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ವೆಬ್ಸೈಟ್ ಇದೆ. ಸೊ ಆ್ಯಂಡ್ ಆಲ್ಸೋ ಅದು ಗೌರ್ಮೆಂಟ್ ವೆರಿಫೈ ವೆಬ್ಸೈಟು. ಸೊ ಅದರಲ್ಲಿ ನೀವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಲೇಬೇಕು. ಇಲ್ಲಾಂದರೆ ನೀವೇನಾಗುತ್ತೆ ಅಂದರೆ ಬರೀ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಸುಮ್ಮನಿದ್ರೆ ಏನೂ ಆಗೋಲ್ಲ. ಸೊ ಬೆಟರು ನೀವು ಈ ವೆಬ್ಸೈಟಲ್ಲಿ ನಿಮ್ಮ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಲೇಬೇಕು. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದ್ರದ್ದು ನಿಮಗೆ ಮೊಬೈಲಲ್ಲೇ ಕೂಡ ಮಾಡ್ಬೋದು, ಅದೇನು ಅಷ್ಟೊಂದು ಕಷ್ಟ ಇಲ್ಲ. ಅದನ್ನ ನಿಮಗೆ ಈಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೋಡಿ. ಮೊದಲಿಗೆ ನೀವು CEIR ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದನ್ನು ಸರ್ಚ್ ಮಾಡಬೇಕಾಗುತ್ತೆ. ಸೊ ಅದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಆ ವೆಬ್ಸೈಟ್ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಲೋಡ್ ಆಗ್ತಾಯಿದೆ. ನೀವು ಇನ್ನೊಂದೇನಪ್ಪ ಅಂದರೆ, ಇದು ಡೆಲ್ಲಿಯಲ್ಲಿ ಮಾತ್ರ ಇದೆ. ಸೊ ಕರ್ನಾಟಕದಲ್ಲೂ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಕರ್ನಾಟಕದಲ್ಲೂ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಮೊದಲಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ನೀವು ಇಲ್ಲಿ ಲ್ಯಾಂಗ್ವೇಜ್ ಕೂಡ ನೋಡ್ಬೋದು. ನೆಕ್ಸ್ಟಲ್ಲಿ ಲ್ಯಾಂಗ್ವೇಜು ಫಾಂಟ್ ಚೇಂಜ್ ಮಾಡ್ಕೋಬೋದು, ನಿಮಗೆ ಕಾಣಲ್ಲ ಅಕ್ಷರಗಳು ಅಂದರೆ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಒಂದು ಕಾಲಮ್ಸ್ ಇದೆ: ಸ್ಟೋಲನ್ ಮೊಬೈಲು, ಅನ್ಬ್ಲಾಕ್ ಮೊಬೈಲು, ಸೊ ಫಂಡ್, ಆ್ಯಂಡ್ ಆಲ್ಸೋ ಚೆಕ್ ರಿಕ್ವೆಸ್ಟೆಡ್. ಅಂದರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅದನ್ನ ರಿಕ್ವೆಸ್ಟ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ *#06# ಅಂತ ಒಂದು ನಂಬರ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಆ ನಂಬರ್ನ ನೀವು ನಿಮ್ಮ ಮೊಬೈಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ IMEI ನಂಬರು ಸಿಗುತ್ತೆ. ಯಾಕಪ್ಪ ಅಂದರೆ ಅದು ಮೊಬೈಲ್ ಕಳೆದೋಗಿದೆ ಅನ್ನೋದು ಸೆಕೆಂಡ್ರಿ, ಬಟ್ ನಿಮ್ಮ ಮೊಬೈಲ್ ಮೊದಲೇ ಇತ್ತು, ನಿಮಗೆ ಆ ನಂಬರ್ ಗೊತ್ತಿರಲಿಲ್ಲ ಅಂದರೆ ಆ ನಂಬರ್ ಹಾಕಿ ನೀವು ಮೊದಲೇ ಇರೋ ಮೊಬೈಲಲ್ಲಿ ಸರ್ಚ್ ಮಾಡ್ಕೊಂಡು ನೆಕ್ಸ್ಟು ನಾವು ಹಂಗೆ ನೋಡ್ತಾ ಹೋದರೆ ಆ ವೆಬ್ಸೈಟ್ದು ಒಂದಷ್ಟು ಇನ್ಫಾರ್ಮೇಷನ್, ಲಾಂಚಿಂಗ್ದು ವಿಡಿಯೋಸ್ ಎಲ್ಲ ಹಾಕಿದ್ದಾರೆ. ಸೊ ನೆಕ್ಸ್ಟು ನೀವು ಇಲ್ಲೇನಪ್ಪ ಮಾಡಬೇಕು ಅಂದರೆ, ಅನ್ಬ್ಲಾಕ್ ಸ್ಟೋಲನ್ ಮೊಬೈಲ್ ಇದ್ದರೆ ಸೊ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಕಾಲಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ಡಿವೈಸ್ ಇನ್ಫಾರ್ಮೇಷನ್ ಅಂತ ಒಂದು ಕಾಲಮ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ಮೊಬೈಲ್ ನಂಬರ್ 1, ಮೊಬೈಲ್ ನಂಬರ್ 2, ಆ್ಯಂಡ್ ಆಲ್ಸೋ IMEI ನಂಬರು, ಆ್ಯಂಡ್ ಆಲ್ಸೋ IMEI ನಂಬರ್ 2, ಡಿವೈಸ್ ಬ್ರ್ಯಾಂಡ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಮೊಬೈಲ್ ನಂಬರ್ 1 ಅಂತ ಇರೋದ್ರಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ಸಿಮ್ಮಲ್ಲಿ ಯಾವ್ದು ಹಾಕಿರ್ತಾರೆ, ನಿಮ್ಮ ಕಳೆದೋಗಿರೋ ಮೊಬೈಲಲ್ಲಿ ಯಾವುದಿದೆ ಆ ನಂಬರ್ ಕೂಡ ಆ ನಂಬರ್ನ ಹಾಕಬೇಕಾಗುತ್ತೆ. 2 ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್. ಅಲ್ಲಿ ಸ್ಟಾರ್ ರೆಡ್ ಮಾರ್ಕಲ್ಲಿ ಯಾವುದೇ ವೆಬ್ಸೈಟ್ಗೆ ಹೋದರೆ ಸ್ಟಾರ್ ರೆಡ್ ಮಾರ್ಕಲ್ಲಿದ್ದರೆ ಅದನ್ನ ಹಾಕಲೇಬೇಕು ಅಂತಲೇ ಅರ್ಥ. ಸೊ ಅಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ, IMEI ನಂಬರ್ನ ಹಾಕಬೇಕಾಗುತ್ತೆ. ಅದು 1, 2 2 ಇರುತ್ತೆ. ಸೊ ಅದನ್ನು 2 ಹಾಕಬೇಕಾಗುತ್ತೆ. ನೆಕ್ಸ್ಟು ಡಿವೈಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ನಿಮ್ಮ ಯಾವುದು ಬ್ರ್ಯಾಂಡ್ ಅಂತ. ಸೊ ನೀವು ಬ್ರ್ಯಾಂಡ್ ನೋಡ್ತಾ ಹೋದರೆ ಒಂದಷ್ಟು ಬೇಜಾನ್ ಬ್ರ್ಯಾಂಡ್ ಇದೆ. ಸೊ ಅದನ್ನ ನೀವು ಸರ್ಚ್ ಮಾಡಿ ಅಲ್ಲಿ ನೆಕ್ಸ್ಟು ನಿಮ್ಮ ಬ್ರ್ಯಾಂಡ್ ಯಾವ ಮೊಬೈಲು ಅದನ್ನ ಹಾಕಿ, ಓಕೆನಾ. ಸೊ ಅದು ಹಾಕಿದ ತಕ್ಷಣ ನೆಕ್ಸ್ಟು ನಿಮ್ಗೆ ಇಷ್ಟೊಂದು ಬ್ರ್ಯಾಂಡ್ ಬರುತ್ತೆ. ಬೇರೆ ಎಲ್ಲ ಬ್ರ್ಯಾಂಡ್ದು ಕೂಡ ಇಲ್ಲಿ ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟು ನೀವು ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಡಿವೈಸ್ ಮಾಡೆಲ್ ಇರುತ್ತೆ. ಸೊ ಮಾಡೆಲ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಆ ಬ್ರ್ಯಾಂಡಲ್ಲಿ ಒಂದು ಮಾಡೆಲ್ ಅಂತ ಇರುತ್ತೆ, ಅದನ್ನು ಅಟ್ಯಾಚ್ ಮಾಡೋದು. ನೆಕ್ಸ್ಟು ನಿಮ್ಮ ಲಾಸ್ಟ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಎಲ್ಲಿ ಕಳ್ಕೊಂಡಿದ್ರೆ ಅದು ಡೇಟು, ಸ್ಟೇಟು, ನಿಮ್ಮ ರಾಜ್ಯ ಯಾವುದು, ಡಿಸ್ಟಿಕ್ಕು, ಪೊಲೀಸ್ ಸ್ಟೇಷನ್, ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಕಂಪ್ಲೇಂಟ್ ನಂಬರ್, FIR ನಂಬರು, ಚೂಸ್ ಫೈಲ್ ಅಂತ ಇರುತ್ತೆ, ಅಲ್ಲಿ ಒಂದು ಅಟ್ಯಾಚ್ ಮಾಡೋಕ್ಕಾಗುತ್ತೆ FIR ಕಾಪಿನ. ಸೊ ನೆಕ್ಸ್ಟು ಮೊಬೈಲ್ ಓನರ್ ಡೀಟೇಲ್ಸ್ ಇರುತ್ತೆ. ಅಲ್ಲಿ ನೋಡಿದ್ರು ಓನರ್ ನೇಮು, ಅಡ್ರೆಸ್ಸು, ನಿಮ್ಮ ಅಡ್ರೆಸ್ಸು ಕೊಡೆ, ಅದನ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಅಪ್ಲೋಡ್ ಐಡೆಂಟಿಟಿ ಅಂದರೆ ಐಡೆಂಟಿ ಕಾರ್ಡ್ನ ಒಂದು ಚೂಸ್ ಫೈಲ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಐಡೆಂಟಿ ಕಾರ್ಡು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಐಡೆಂಟಿ ಕಾರ್ಡ್ ನಂಬರ್ ಕೂಡ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಮೇಲ್ ID ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಮೇಲ್ ID ನ ನೀವು ಟೈಪ್ ಮಾಡೋಕ್ಕಾಗುತ್ತೆ. ಅದು ಮಾನಿಟರ್ ಏನಿಲ್ಲ, ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಸೊ ನೆಕ್ಸ್ಟು ಮೊಬೈಲ್ ನಂಬರ್ ಫಾರ್ OTP ಅಂತ ಇರುತ್ತೆ. ಅಲ್ಲಿ ನೀವು ಯಾವ್ದಾರು ಒಂದು ನಿಮ್ಮ ಪರ್ಸ್ನಲ್ ಮೊಬೈಲ್ ನಂಬರ್ ಬೇರೆ ಯಾವ್ದಾರು ಇದ್ದರೆ ಆ ನಂಬರ್ ಹಾಕಿ ಒಂದು ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ನಂಬರ್ಗೆ ಒಂದು OTP ಬರುತ್ತೆ. ಅಲ್ಲಿಗೆ ನಿಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನಾನು ಯಾವುದೂ ಮಾಡ್ತಾಯಿಲ್ಲ, ಯಾಕೆ ಅಂದರೆ ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಇದನ್ನ ನಾನು ಮಾಡೋಕೆ ಹೋದರೆ ನೆಕ್ಸ್ಟ್ ಮೊಬೈಲ್ ಕಳ್ಕೊಂಡಿದ್ರೆ ಮಾತ್ರನೇ ಆಗುತ್ತೆ. ಸೊ ನೆಕ್ಸ್ಟ್ ಡಿಕ್ಲರೇಷನ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ಓಕೆ ಕೊಟ್ಟರೆ ಡಿಕ್ಲರೇಷನ್ ನಿಮ್ಮ ಕೆಲಸ ಮುಗೀತು. ನೆಕ್ಸ್ಟ್ ಸಬ್ಮಿಟ್ ಕ್ಲಿಕ್ ಕೊಟ್ಟರೆ ನಿಮ್ಮ ಕೆಲಸ ಅಲ್ಲಿಗೆ ಕ್ಲೋಸ್, ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿದ್ರಲ್ಲ, ಈ ವೆಬ್ಸೈಟಲ್ಲಿ ನೀವು ಇವಾಗ ನೆಕ್ಸ್ಟು ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ನೀವು ಈ ವೆಬ್ಸೈಟಲ್ಲಿ ಬಂದು ನೆಕ್ಸ್ಟು ನೀವು ಈ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಲೇಬೇಕು. ಸೊ ಆ ನಂತರ ನಿಮಗೆ ಮೊಬೈಲು ಇನ್ ಕೇಸ್ ಸಿಕ್ಕಿದ್ರೂ ಇಲ್ಲ ಫೋನ್ನ ಬ್ಲಾಕ್ ಆಗುತ್ತೆ, ಇಲ್ಲಾಂದರೆ ಫೋನ್ ನಂತರ ಸಿಕ್ಕಿದ್ರೂ ನಿಮಗೆ ರಿಟರ್ನ್ ಮಾಡ್ತಾರೆ ಪೊಲೀಸ್ನವರು ಆ್ಯಂಡ್ ಆಲ್ಸೋ ವೆಬ್ಸೈಟ್ಗೆ ಸಂಬಂಧಪಟ್ಟ ಅಧಿಕಾರಿಗಳು. ಸೊ ಬೆಟರ್ ನೀವು ನೆಕ್ಸ್ಟು ನೀವೇನಪ್ಪ ಮಾಡಬೇಕು ಅಂದರೆ, FIR ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರಲ್ಲ, ಆ ನಂತರ ಈ ರೂಲ್ಸ್ನೆಲ್ಲ ನೀವು ಫಾಲೋ ಮಾಡಿ ಆ್ಯಂಡ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಸಿದ್ರೆ ಬೆಟರು. ನಿಮ್ಮ ಫೋನು ಮುಂದೆ ಫ್ಯೂಚರಲ್ಲಿ ಸಿಕ್ಕಿದ್ರೂ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಷಯ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮಗೆ ಹತ್ರದವ್ರಿಗೆ. ಸೊ ಯಾಕೆಂದರೆ ಯಾವಾಗ ಯಾರು ಫೋನ್ ಕಳೆದೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಫೋನ್ ಕಳೆದೋದ್ರೆ ಮತ್ತೆ ಸಿಗುತ್ತೆ ಈ ಥರ ಮಾಡೋದ್ರಿಂದ.
ಬೆಟರ್ ನೀವು ಮಾಡೋದು ಒಳ್ಳೆಯದು ಅಂತ ನಾನು ಅನಿಸಿಕೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಹೊಸ ಒಂದು ಅಪ್ಡೇಟೊಂದಿಗೆ. ಸೊ